ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮಹಿಳಾ ಮೀಸಲಾತಿ ವಿಚಾರದಲ್ಲಿ ವಿಪಕ್ಷಗಳ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ದೇಶದ ಮಹಿಳೆಯರಿಗೆ ವಿಪಕ್ಷಗಳು ಮಾಡಿದ ಅಗೌರವ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕುಮಾರಸ್ವಾಮಿ ಕೇಂದ್ರ ಸರ್ಕಾರದ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಈ ಕುರಿತು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನಡೆದ ನಂತರ ವಾಜಪೇಯಿ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಯಿತು. ಆಗಲೂ ಸಹ ಈ 33% ಮಹಿಳೆಯರಿಗೆ ಮೀಸಲು ಕೊಡ್ತಕ್ಕಂಥದ್ದು ಲೋಕಸಭೆಯಲ್ಲಿ ಬಂದಾಗ ಆಗಲೂ ಈ 33% ಕೊಡ್ತಕ್ಕಂಥದ್ದನ್ನು ವಿರೋಧ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ. ಆಗಲೂ ಸಹ ನಂತರ 10 ವರ್ಷ UPA ಸರ್ಕಾರ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಸರ್ಕಾರ ನಡೆಸಿದ್ರು. ಆ 10 ವರ್ಷದಲ್ಲೂ ಸಹ 33% ಮೀಸಲಾತಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಕಾಂಗ್ರೆಸ್ನ ನಡವಳಿಕೆ ಇವತ್ತು ನಮ್ಮ ರಾಜಕೀಯ ಇತಿಹಾಸದಲ್ಲಿ ಕಾಣ್ತೀವಿ. ಈ ಒಂದು ಸೆಷನ್ ಅನ್ನ ಈ ಬಿಲ್ಗಳನ್ನ ಪಾಸ್ ಮಾಡಲಿಕ್ಕೆ ಜೂನ್ ತಿಂಗಳಿನಲ್ಲಿ ಸಭೆ ಕರೀರಿ ಅಂತ ಹೇಳ್ತಾರೆ ಲೋಕಸಭೆನ. ಜೂನ್ ತಿಂಗಳಲ್ಲಿ ಸಭೆ ಕರೀರಿ ಅಂತ ಯಾಕೆ ಹೇಳಿದ್ರು ಸ್ಟಾಲಿನ್ ಅವರು? ಅವ್ರಿಗೆ ಕನ್ವಿನ್ಸ್ ಆಗಿದ್ರು ಈ ಬಿಲ್ಲಿಂದ ನಮ್ಗೇನು ತೊಂದರೆ ಇಲ್ಲ ಅಂತ ಹೇಳಿ. ಬಟ್ ಅವ್ರ ಮನಸ್ಸಿನಲ್ಲಿ ಈಗ ತಂದ್ರೆ ಬಿಜೆಪಿಯವರಿಗೆ ಇಲ್ಲಿ ಅಪರೆಂಡ್ ಆಗ್ಬಿಡುತ್ತೋ, NDAಗೆ ಅಪರೆಂಡ್ ಆಗುತ್ತೋ, ಇದು ಅವರಲ್ಲಿ ಭಯ. ಅದರಿಂದ ಅವರು ಜೂನ್ ತಿಂಗಳಿಗೆ ಸೆಷನ್ ಕರೆಯತಕ್ಕಂಥದ್ದಕ್ಕೆ ಮನವಿ ಮಾಡ್ತಾರೆ. ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಪರ್ಸೆಂಟೇಜು ಇನ್ಕ್ರೀಸ್ ಆಗ್ತದೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಹೇಳಿದ ಮೇಲೂ ಈ ಒಂದು ಬಿಲ್ಗಳನ್ನ ಇವತ್ತು ಪಾಸ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಇವತ್ತು ಪ್ರಮುಖವಾಗಿ ಕಾಂಗ್ರೆಸ್ಸು, TMC, DMK ಇವರೆಲ್ಲ ಏನು ವಿರೋಧ ಮಾಡಿದ್ದಾರೆ, ಇದು ದೇಶದ ಮಹಿಳೆಯರಿಗೆ ಮಾಡಿದಂಥ ಅಗೌರವ ಅಂತಕ್ಕಂಥದ್ದು ಪ್ರಧಾನಮಂತ್ರಿಗಳಿಂದ ಎಲ್ಲರೂ ಸಹ ಇವತ್ತಿನ ಚರ್ಚೆ ಮಾಡ್ತಾ ಇದ್ದಾರೆ. ಅದು ನಿಜವಾದಂಥ ಒಂದು ಮಹಿಳೆಯರಿಗೆ ಯಾವ ರೀತಿ ಇವರು ಮೀಸಲಾತಿ ಕೊಡ್ತಕ್ಕಂಥದ್ದು ದ್ರೋಹ ಮಾಡಿದ್ದಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇವರು ಈ ದೇಶದಲ್ಲಿ ಏನೊಂದು ಮಹಿಳಾ ಮೀಸಲಾತಿಯನ್ನ ಕಳೆದ 40 ವರ್ಷಗಳಿಂದ ನಿರಂತರವಾಗಿ ತರ್ತಕ್ಕಂಥದ್ದಕ್ಕೆ ಚರ್ಚೆಗಳಾದವು. ಇವರಿಗೆ ಮಹಿಳೆಯರಿಗೆ ರಿಸರ್ವೇಶನ್ ಕೊಡ್ತಕ್ಕಂಥದ್ದು ಹೃದಯದಲ್ಲಿ ಇಲ್ಲ. ಇವ್ರಿಗೆ ಅದು ಬೇಕಿಲ್ಲ. ನಾನಾ ರೀತಿಯ ಸಬೂಬುಗಳನ್ನು ಹೇಳಿ ಇವತ್ತು ಈ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ದೇಶದ ಜನತೆನೇ ಸಂಪೂರ್ಣವಾಗಿ ಅವ್ರನ್ನ ತಿರಸ್ಕಾರ ಮಾಡ್ತಕ್ಕಂಥದ್ದು ದೂರ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.